ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ರೆಡಿಯಾಗಿ ನಾನು, ನನ್ನ ಮಗ, ನನ್ನ ಹಸ್ಬೆಂಡ್ ಎಲ್ಲರೂ ಕೂಡ ನಾವಿವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ನನ್ನ ಫ್ರೆಂಡ್ ಬರ್ತ್ಡೇ ಇದೆ. ಸೊ ಆದ್ದರಿಂದ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಆಫ್ಟರ್ ಎ ಲಾಂಗ್ ಟೈಮ್, ನಿಯರ್ಲಿ 1 ಇಯರ್ ಆಯಿತು ನಾವು ಮೀಟ್ ಮಾಡಿರಲಿಲ್ಲ. ಸೊ ಇವತ್ತು ಅವಳ ಬರ್ತ್ಡೇ ಕಾರಣ ನಾವು ಮೀಟ್ ಮಾಡ್ತಾ ಇದ್ದೀವಿ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಶಿವಾನಿನ ಮೀಟ್ ಮಾಡೋಕ್ಕೆ ಹೋಗ್ತಾ ಇರೋದು. ಸೊ ಅವಳ ಬರ್ತ್ಡೇಗೆ ನೋಡಿ ನಾವು ಯಾವ ಥರ ರೆಡಿಯಾಗಿದ್ದೀವಿ ಅಂತ. ನಾನು ನನ್ನ ಮಗ ಈ ಥರ ಒಂದು ಔಟ್ಫಿಟ್ನ ವೇರ್ ಮಾಡಿ ರೆಡಿಯಾಗಿದ್ದೀವಿ. ಸೊ ನನ್ನ ಮಗ ಅಂತೂ ತುಂಬಾ ಖುಷಿಯಾಗಿದ್ದ. ಸೊ ಹಾಗೆ ಕೂಡ ನಾವು ಮೈಸೂರಲ್ಲೇ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಆರಾಮಾಗಿ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿ ಹೊರಟ್ವಿ. ಇಲ್ಲಿ ಬಂದ್ವಿ, ನಾವು ನೆಕ್ಸಸ್ ಮಾಲಿಗೆ ಬಂದ್ವಿ. ನೆಕ್ಸಸ್ ಮಾಲಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋದಿತ್ತು. ಸೊ ಅದರಿಂದ ಬಂದಿದ್ದೀವಿ. ನೋಡೋಣ ಅಲ್ಲಿನ ಕಲೆಕ್ಷನ್ಸ್ ಎಲ್ಲ ಯಾವ ಥರ ಇದೆ, ಏನೆಲ್ಲ ಶಾಪ್ ಮಾಡ್ತೀನಿ ಎಲ್ಲ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡ್ಕೊಂಬೇಡಿ. ನೋಡಿ ಫ್ರೆಂಡ್ಸ್, ನವರಾತ್ರಿ ಸ್ಪೆಷಲ್ ಆಗಿರೋದ್ರಿಂದ ನೋಡಿ ಯಾವ ಥರ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ, ಬೊಂಬೆಗಳೆಲ್ಲ ಇಟ್ಟಿದ್ರು. ಸೊ ತುಂಬಾ ಖುಷಿ ಆಯಿತು ನನಗೆ ಅದೆಲ್ಲ ನೋಡಿ. ಲೈಫ್ ಸ್ಟೈಲ್ಗೆ ಬಂದಿದ್ದೀವಿ ನಾವು, ಲೈಫ್ ಸ್ಟೈಲ್ಗೆ. ಸೊ ಇಲ್ಲಿ ವಾಚ್ ಕಲೆಕ್ಷನ್ಸ್ ನೋಡೋಣ ಅಂತ ಹೇಳಿ ಬಂದ್ವಿ. ಮೈಕಲ್ ಕೋರ್ಸ್ ವಾಚ್ ಎಲ್ಲ ನೋಡ್ತಾ ಇದ್ದೀನಿ. MK ವಾಚ್ ತೊಗೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ. ಸೊ ಕಲೆಕ್ಷನ್ಸ್ ಅಂತೂ ಬ್ಯೂಟಿಫುಲ್ ಆಗಿತ್ತು. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ, ನಿಮಗೂ ಒಂದಷ್ಟು ಕಲೆಕ್ಷನ್ಸ್ ವಿಡಿಯೋಸ್ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ, ನಿಮಗೂ ಗೊತ್ತಾಗಲಿ ಅಂತ, ಇಲ್ಲಿ ಅಲ್ಲಿನ ಕಲೆಕ್ಷನ್ಸ್ ಯಾವ ಥರ ಇದೆ ಅಂತ. ಫ್ರೆಂಡ್ಸ್, ಈ ಕಡೆ ನನ್ನ ಹಸ್ಬೆಂಡ್, ನನ್ನ ಪಾಪು ಇಬ್ಬರು ಕೂಡ ಅವರು ವಾಚ್ ತೊಗೊತಾ ಇದ್ರು. ನೋಡಿ, ನನ್ನ ಮಗ 2.5 ಇಯರ್ಸ್ ಅವನಿಗೆ, ಬಟ್ ಆದರೆ ಅವನಿಗೆ ವಾಚ್ ಬೇಕಂತೆ. ಸೊ ನಾವು ತೊಗೊಳೋದ್ರಿಂದ ಅವನು ಬೇಕು ಅಂತ ಹಠ ಮಾಡಿ ಒಂದು ವಾಚ್ನ ಸೆಲೆಕ್ಟ್ ಮಾಡ್ಕೊಂಡ. ಅಮ್ಮ, ನನಗೆ ಈ ಯೆಲ್ಲೋ ಕಲರ್ ವಾಚೇ ಬೇಕು ಅಂತ ಹಠ ಮಾಡ್ತಾ ಇದ್ದ. ಸೊ ನೋಡಿ, ಮಕ್ಳಿಗೂ ಕೂಡ ಅಷ್ಟೇ ಟೈಟಾನ್ ಅವರು ತುಂಬ ಒಳ್ಳೆ ವಾಚಸ್ ಎಲ್ಲ ಬಿಟ್ಟಿದ್ದಾರೆ. ಸೊ ತುಂಬಾ ಪಂಕಿಯಾಗೆಲ್ಲ ಇದೆ. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಒಳ್ಳೆ ಕಲೆಕ್ಷನ್ಸ್ ಇತ್ತು ಅಂತಲೇ ಹೇಳ್ಬೋದು. ಸೊ ಯಾರಿಗೆಲ್ಲ ಮಕ್ಕಳಿಗೆ ವಾಚ್ ಕೊಡಿಸ್ಬೇಕು, ಇಲ್ಲಿ ಕೊಡಿಸಿ, ತುಂಬಾ ಚೆನ್ನಾಗಿದೆ. ಫೈನಲಿ ಒಂದು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾನೆ. ಅವನಿಗೆ ತುಂಬಾ ಖುಷಿ ಆಯಿತು. ಅವನು ಫುಲ್ಲು ಕೈಗೆ ಕಟ್ಕೊಂಡ್ಬಿಟ್ಟಿದ್ದಾನೆ, ಬಿಡ್ತಾಯಿಲ್ಲ ಅವನು. ನನಗೆ ಈ ವಾಚ್ ಬೇಕು, ಯೆಲ್ಲೋ ಕಲರ್ ವಾಚೇ ನಂಗೆ ಬೇಕು ಅಂತ. ನೋಡಿ, ಇದೊಂದು ಶೇಡ್ ಇತ್ತು, ಅವನಿಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಬಟ್ ಆದರೆ ಯೆಲ್ಲೋನೇ ಬೇಕು ಅಂತ ಹೇಳಿ ಯೆಲ್ಲೋನೇ ತೊಗೊಂಡ. ಅವರಪ್ಪ ವಾಚ್ ಕಟ್ಟೋದು ನೋಡಿ ನಾನು ವಾಚ್ ಕಟ್ಟಬೇಕು ಅಂತ ಯಾವಾಗಲೂ ಮನೆಯಲ್ಲಿ ಹಠ ಮಾಡ್ತಾ ಇದ್ದ. ಸೊ ಫೈನಲಿ ಅವನು ಒಂದು ವಾಚ್ ತೊಗೊಂಡ. ನೋಡಿ, ಇವಾಗ ಕೇಳ್ತಿದ್ದಾರೆ ಯಾವ ವಾಚ್ ಬೇಕು ನಿನಗೆ ಅಂತ. ಏನೇ ಆದರೂ ನನಗೆ ಯೆಲ್ಲೋ ಕಲರ್ ವಾಚೇ ಬೇಕು, ಎಲ್ಲೋ ಬೇಕು ಅಂತ ಇಟ್ಕೊಂಡ್ಬಿಟ್ಟಿದ್ದಾನೆ. ಫ್ರೆಂಡ್ಸ್, ನೋಡಿ, ಅವನ ಕೈಗಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಯಾವುದಾದ್ರೂ ಫಂಕ್ಷನ್ಸು ಮತ್ತು ಹೊರಗಡೆ ಬಂದಾಗಲೆಲ್ಲ ಹಾಕೋಣ ಅಂತ ತೊಗೊಂಡ್ವಿ ನಾವು. ಫೈನಲಿ ಒಂದು ತೊಗೊಂಡ್ವಿ ಅವನಿಗೆ. ಹೋಲ್ಸ್ ಎಲ್ಲ ಮಾಡಿಕೊಟ್ರು, ಎಕ್ಸ್ಟ್ರಾ ಹೋಲ್ಸ್ ಎಲ್ಲ ಮಾಡಿಕೊಟ್ರು ಅವರು. ಏಕೆಂದರೆ ಅವ್ನು ತುಂಬಾ ಚಿಕ್ಕವನಲ್ವಾ. ಸೊ ಅವ್ನ ಕೈಗೆ ಆಗ್ತಿರ್ಲಿಲ್ಲ. ಫೈನಲಿ ಚೆನ್ನಾಗಿ ಆಯಿತು. ತುಂಬಾ ಚೆನ್ನಾಗಿ ಕೂಡ ಕಾಣ್ತಾ ಇತ್ತು ಅವನಿಗೆ. ನೋಡಿ, ಒಂದು ವಾಚು ಕೂಡ ಅವನೇ ಹಿಡ್ಕೊಂಡು ಹೋಗ್ತಿದ್ದಾನೆ. ಫುಲ್ ಕೈಗೆ ಹಾಕೋಬಿಟ್ಟಿದ್ದಾನೆ. ಅವನೇ ಶಾಪಿಂಗ್ ಬ್ಯಾಗ್ ಕೂಡ ತೊಗೊಂಡು ಹೋಗ್ತಿದ್ದಾನೆ. ಎಲ್ಲ ಆಯಿತು ಶಾಪಿಂಗ್ ಎಲ್ಲ. ಫೈನಲಿ ನಾನು ಯಾವ ವಾಚ್ ತೊಗೊಂಡೆ ಅಂತ ನಾನು ನಿಮಗೆ ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ.
ಫ್ರೆಂಡ್ಸ್ ನೆಕ್ಸ್ಟ್ ನಾವು ಲೈಟಿಂಗ್ಸ್ ನೋಡೋಣ ಅಂತ ಹೇಳಿ ಲೈಟಿಂಗ್ಸ್ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ತುಂಬಾ ಚೆನ್ನಾಗಿದೆ ಈ ಸರಿ ಲೈಟಿಂಗ್ಸ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ನೀವೇ ನೋಡ್ತಿದ್ರೆ ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ಅಂದರೆ ನನಗಂತೂ ತುಂಬಾ ಇಷ್ಟ ಆಯಿತು. ಫ್ರೆಂಡ್ಸ್ ಯಾರೆಲ್ಲ ನೋಡಿಲ್ವೋ ನೋಡಿ ಮಿಸ್ ಮಾಡ್ಕೊಬೇಡಿ. ಒಂದು 15-20 ಡೇಸ್ ಇರುತ್ತೆ ಅಷ್ಟೇ, ಬಟ್ ಆದರೆ ತುಂಬಾ ಚೆನ್ನಾಗಿದೆ ಈ ಸರಿ ಲೈಟಿಂಗ್ಸು. ನಂಗೆ ತುಂಬಾ ಇಷ್ಟ ಆಯಿತು, ಅಷ್ಟು ಚೆನ್ನಾಗಿದೆ. ನಾವು ಆಹಾರ ಮೇಳಗೆಲ್ಲ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಟೈಮ್ ಆಗಿಬಿಡ್ತು, ಆಹಾರ ಮೇಳಕ್ಕೆಲ್ಲ ಹೋಗೋಕ್ಕೆ ಆಗಲಿಲ್ಲ. ಇದೇ ಶಾಪಿಂಗೇ ಆಗಿಬಿಡ್ತು ನಮಗೆ. ಆದ್ದರಿಂದ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಹೇಳಿಬಿಟ್ಟು ಜಸ್ಟ್ ಲೈಟಿಂಗ್ಸು ಸಿಟಿ ರೌಂಡ್ಸ್ ಅಷ್ಟೇ ಮಾಡ್ಕೊಂಡ್ವಿ. ಇವಾಗಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ, ಓಡಾಡೋಕ್ಕಾಗಲ್ಲ. ಬಟ್ ಆದರೆ ಓಕೆ, ಬಟ್ ಏನೂ ಮಾಡೋಕ್ಕಾಗಲ್ಲ, ನೋಡಲೇಬೇಕಲ್ಲ. ಆದ್ದರಿಂದ ನಿಧಾನಕ್ಕೆ ಹೋಗ್ತಾ ಇದ್ವಿ. ಮೇನ್ ಇದೆಲ್ಲ ಕವರ್ ಮಾಡ್ಕೊಂಡ್ವಿ. ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ನೋಡಿ. ಅರಮನೆ ಹತ್ರ ಯಾವ ಥರ ಲೈಟಿಂಗ್ಸ್ ಹಾಕಿದರೆ ಅಂತ ಅರಮನೆ ಮುಂದೆ ತುಂಬಾ ಚೆನ್ನಾಗಿತ್ತು. ಅರಮನೆ ನೋಡೋದಕ್ಕೇ 2 ಕಣ್ಣು ಸಾಕಾಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಆ ಲೈಟಿಂಗ್ಸ್ ಎಲ್ಲ ನೋಡೋದಕ್ಕೆ ಖುಷಿ ಆಗ್ತಾಯಿತ್ತು. ಫುಲ್ಲು ಜನ, ಫುಲ್ಲು ತುಂಬಾ ಕ್ರೌಡ್ ಇತ್ತು. ನೋಡ್ತಾ ಇದ್ರಲ್ಲ ಎಷ್ಟು ಟ್ರಾಫಿಕ್ ಮತ್ತು ಎಷ್ಟು ಕ್ರೌಡ್ ಇದೆ ಅಂದರೆ ಹೇಳೋಕ್ಕಾಗಲ್ಲ ಅದು. ಸೊ ತುಂಬಾ ಕ್ರೌಡ್ ಇತ್ತು. ಫ್ರೆಂಡ್ಸ್ ನನಗೆ ತುಂಬ ಇಷ್ಟ ಆಗಿದ್ದು ಲೈಟಿಂಗ್ಸ್ ಯಾವುದು ಅಂದರೆ ಅರಸು ರೋಡಲ್ಲಿ, ದೇವರಾಜ್ ಅರಸು ರೋಡಲ್ಲಿ ಮೈಂಡ್ ಬ್ಲೋಯಿಂಗ್ ಆಗಿದೆ, ಅಷ್ಟು ಚೆನ್ನಾಗಿ ಹಾಕಿದ್ದಾರೆ ಲೈಟಿಂಗ್ಸ್ ಎಲ್ಲ. ನಂಗೆ ತುಂಬಾ ಇಷ್ಟ ಆಯಿತು. ನಾನು ಪ್ರತಿ ವರ್ಷ ನೋಡ್ತೀನಿ, ಬಟ್ ಈ ವರ್ಷ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಅದರಲ್ಲಿ ವೆಹಿಕಲ್ಸ್ ಬಿಡ್ತಿರ್ಲಿಲ್ಲ, ಬೈ ವಾಕ್ ಹೋಗಬೇಕಾಗಿತ್ತು. ಬಟ್ ಆದರೆ ನನ್ನ ಮಗುನ ಇಟ್ಕೊಂಡು ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿ ಹೋಗಲಿಲ್ಲ. ಬಟ್ ತುಂಬಾ ಚೆನ್ನಾಗಿತ್ತು ದೇವರಾಜ ಅರಸು ರೋಡಲ್ಲಿ ಲೈಟಿಂಗ್ಸ್ ಎಲ್ಲ. ನೋಡಿ ಯಾವ ಥರ ಇದೆ ಅಂತ. ಸೊ ತುಂಬಾ ಖುಷಿ ಆಯಿತು ಈ ಸರಿ ಲೈಟಿಂಗ್ಸ್ ಎಲ್ಲ ನೋಡಿ. ಫ್ರೆಂಡ್ಸ್ ಅಲ್ಲಿಂದ ಸಿಟಿ ರೌಂಡ್ಸ್ ಎಲ್ಲ ಆಯಿತು. ಸೊ ಸಂಜೆ 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಲೈಟಿಂಗ್ಸ್ ಎಲ್ಲ. ಸೊ ಅದಕ್ಕಿಂತ ಬೇಗನೆ ಆನ್ ಮಾಡೋದಿಲ್ಲ, 7 ಗಂಟೆಯಿಂದ 10 ಗಂಟೆ ಅಷ್ಟೇ ಇರೋದು. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಮೆಟ್ರೋಪೋಲ್ಗೆ ಬಂದ್ವಿ, ನಮ್ಮ ಫ್ರೆಂಡ್ಸ್ನ ಮೀಟ್ ಮಾಡೋಣ ಅಂತ. ಸೊ ನನ್ನ ಫ್ರೆಂಡ್ ಶಿವಾನಿ ಬರ್ತ್ಡೇ ಇರೋದ್ರಿಂದ ಅವಳ ಬರ್ತ್ಡೇ ಸೆಲೆಬ್ರೇಷನ್ನ ನಾವು ಮೆಟ್ರೋಪೋಲಲ್ಲಿ ಮಾಡ್ತಾಯಿದ್ದೀವಿ. ಸೊ ಆದ್ದರಿಂದ ಅಲ್ಲಿಗೆ ಬಂದ್ವಿ ನಾವು. ನೋಡಿ ಈ ಒಂದು ಹೋಟೆಲ್ ಯಾವ ಥರ ಇದೆ ಮತ್ತು ಫುಡ್ಡೆಲ್ಲ ಯಾವ ಥರ ಇದೆ ಎಲ್ಲ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ನೋಡಿ ಇವಳು ನನ್ನ ಫ್ರೆಂಡ್ ಶಿವಾನಿ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನಾವೆಲ್ಲ ಟ್ರಿಪ್ಪೆಲ್ಲ ಮಾಡಿದ್ದೀವಿ, ಅದೆಲ್ಲ ನಾನು ವ್ಲಾಗಲ್ಲೆಲ್ಲ ಶೇರ್ ಮಾಡಿದ್ದೆ. ಇವ್ರ ಪರಿಚಯ ನಮಗೆ ಆಲ್ರೆಡಿ ಇರುತ್ತೆ. ಸೊ ನೋಡಿ ಆ್ಯಂಬಿಯನ್ಸ್ ಅದು ತುಂಬಾ ಚೆನ್ನಾಗಿತ್ತು. ಆ ವೆದರ್ಗೆ ತುಂಬಾ ಚೆನ್ನಾಗಿತ್ತು, ನಂಗೆ ತುಂಬಾ ಇಷ್ಟ ಆಯಿತು. ಒಳ್ಳೆ ಆ್ಯಂಬಿಯನ್ಸ್ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು. ಈ ಒಂದು ತಂಪಾದ ವಾತಾವರಣದಲ್ಲಿ ಒಂಥರ ಈ ಟೈಮಲ್ಲಿ ಈ ಡಿನ್ನರ್ ಮಾಡೋದು ತುಂಬಾ ಇಷ್ಟ ಆಗುತ್ತೆ ನನಗೆ, ತುಂಬಾ ಖುಷಿ ಆಗುತ್ತೆ. ಫ್ರೆಂಡ್ಸ್ ಜಸ್ಟ್ ಆ್ಯಂಬಿಯನ್ಸ್ ಅಷ್ಟೇ ಅಲ್ಲ, ಫುಡ್ಡು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನಂಗೆ ತುಂಬಾ ಇಷ್ಟ ಆಯಿತು. ವೆಜ್ ಮತ್ತು ನಾನ್ ವೆಜ್ ಬೋತ್ ಎವ್ರಿಥಿಂಗ್ ಈಸ್ ಗುಡ್. ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿ, ತುಂಬ ಹೈಜಿನಿಕ್ಕಾಗಿ ಎಲ್ಲ ಚೆನ್ನಾಗಿತ್ತು. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಆ್ಯಂಬಿಯನ್ಸ್ ಎಲ್ಲ. ಸೊ ಅಷ್ಟೇ ಚೆನ್ನಾಗಿತ್ತು. ನನಗೆ ಈ ಥರ ಈ ಥರ ಎಲ್ಲ ಹೊರ್ಗಡೆ ಕೂತ್ಕೊಂಡು ಊಟ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ಯಾವಾಗಲೂ ಒಳ್ಳೆ ಆ್ಯಂಬಿಯನ್ಸ್ ಇಟ್ಕೊಂಡು ಒಳಗಡೆನೇ ಕೂತ್ಕೊಳ್ಳೋದು ಅಷ್ಟು ಇಷ್ಟ ಆಗಲ್ಲ, ಬಟ್ ನೇಚರ್ ಮಧ್ಯೆ ಕೂತ್ಕೊಂಡಿರೋದು ನಂಗೆ ತುಂಬಾ ಇಷ್ಟ ಆಗುತ್ತೆ. ಫುಲ್ ಕ್ಯಾಂಡಲ್ಸ್ ಎಲ್ಲ ಇತ್ತು ಮತ್ತು ಫುಲ್ಲು ಗ್ರೀನ್ರಿ ಜಾಸ್ತಿ ಇತ್ತು. ನೋಡ್ತಾ ಇದ್ದೀರಾ ನೀವು, ಫುಲ್ಲು ಮರಕ್ಕೆಲ್ಲ ಫುಲ್ಲು ಲೈಟಿಂಗ್ಸ್ ಎಲ್ಲ ಹ್ಯಾಂಗ್ ಮಾಡಿದರು. ಸೊ ತುಂಬಾ ಖುಷಿ ಆಯಿತು ನನಗೆ. ಒಳ್ಳೆ ವೆದರ್ ಕೂಡ ಇತ್ತು, ತಣ್ಣಗಿತ್ತು ವೆದರ್ ಕೂಡ. ಸೊ ತುಂಬಾ ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು. ನಾವು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು. ಸೊ 1 ಇಯರ್ ಆಗಿತ್ತಲ್ಲ, ತುಂಬ ಮಾತಾಡೋದು ಇತ್ತು. ಸೊ ಚೆನ್ನಾಗಿ ಮಾತಾಡಿಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನೋಡಿ ಎಲ್ಲರೂ ಹೇಗೆ ಕಾಣ್ತಿದ್ದೀವಿ ಅಂತ. ಸೊ ಫುಲ್ ಫನ್ ಮಾಡಿಕೊಂಡು ಫುಲ್ ಮಜಾ ಮಾಡ್ಕೊಂಡಿದ್ವಿ. Happy birthday. Thank you. ಫ್ರೆಂಡ್ಸ್ ನೆಕ್ಸ್ಟು ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸಿ ನೆಕ್ಸ್ಟ್ ನನ್ನ ಮಗ ಫುಲ್ ಕೇಕ್ ತಿನ್ನೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದ. ಅವನಿಗೆ ಕೇಕ್ ಏನೋ ಕೊಡಲ್ಲ, ಸ್ವೀಟ್ಸ್ ಏನೂ ಕೊಡಲ್ಲ ಜಾಸ್ತಿ ನಾವು ಅವನಿಗೆ. ಬಟ್ ಅವನಿಗೆ ಕೇಕ್ ಸಿಕ್ಕಿದ್ದು ತುಂಬಾ ಖುಷಿ ಆಗ್ಬಿಡ್ತು. ಕೇಕೆಲ್ಲ ಕಟ್ ಮಾಡಿ ನೆಕ್ಸ್ಟ್ ಒಂದಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು, ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು.
ಫ್ರೆಂಡ್ಸ್ ನೋಡಿ ಇಷ್ಟು ಚೆನ್ನಾಗಿ ಎಲ್ಲ ಕಡೆ ಕ್ಯಾಂಡಲ್ಸ್ ಇತ್ತು. ಸೊ ಎಲ್ಲ ಕಡೆ ಕ್ಯಾಂಡಲ್ಸ್ ಎಲ್ಲ ಹಾಕಿದ್ರು, ತುಂಬಾ ಚೆನ್ನಾಗಿತ್ತು. ಬಟ್ ಆದರೆ ಒಂದು ಬೇಜಾರು ಏನಾಯಿತು ಅಂದರೆ ನಾವು ಕೇಕ್ ಕಟಿಂಗ್ ಎಲ್ಲ ಆಯಿತು. ಬಟ್ ಆದರೆ ಕೇಕ್ ಕಟಿಂಗ್ ಎಲ್ಲ ಆಗೋವರೆಗೂ ಏನೂ ಇರಲಿಲ್ಲ. ಸ್ವಲ್ಪ ಹೊತ್ತು ಮಜಾ ಮಾಡಿದ್ವಿ, ಚೆನ್ನಾಗಿತ್ತು, ಒಳ್ಳೆ ಎಂಜಾಯ್ ಮಾಡಿದ್ವಿ ಆ ವೆದರ್ಗೆ. ಬಟ್ ಆದರೆ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಸ್ವಲ್ಪ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಹೊರಗಡೆ ಇದ್ದವರೆಲ್ಲ ಒಳಗಡೆ ಹೋಗ್ಬಿಟ್ವಿ ನಾವು. ಸೊ ಅದೊಂದು ಸ್ವಲ್ಪ ಬೇಜಾರಾಗ್ಬಿಡ್ತು ನಮಗೆ. ಬಟ್ ಓಕೆ ಫೈನ್. ಬಟ್ ಆದರೆ ತುಂಬಾ ಒಳ್ಳೆ ಜಾಗಕ್ಕೆ ಕೂತ್ಕೊಂಡ್ವಿ. ಅದಾದಮೇಲೂ ಕೂಡ ತುಂಬ ಒಳ್ಳೆ ಪ್ರೈವೇಸಿ ಕೂಡ ಇತ್ತು. ಸೊ ಸಖತ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಯಾರೆಲ್ಲ ಲಂಚ್ ಅಥವಾ ಡಿನ್ನರ್ ಮಾಡಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದರೆ ಒಂದ್ಸರಿ ಮೆಟ್ರೋಪಾಲ್ಗೆ ಬನ್ನಿ. ಇಲ್ಲಿ ತುಂಬಾ ಚೆನ್ನಾಗಿದೆ, ಫುಡ್ ಅಂತೂ ತುಂಬಾ ಚೆನ್ನಾಗಿದೆ. ನಂಗೆ ತುಂಬಾ ಇಷ್ಟ ಆಯಿತು. ಚಿಕನ್, ಫ್ರಾನ್ಸು, ಫಿಶ್ಶು ಎಲ್ಲ ಕೂಡ ತುಂಬಾ ಚೆನ್ನಾಗಿತ್ತು. ತುಂಬಾ ಟೇಸ್ಟಿಯಾಗೂ ಕೂಡ ಇತ್ತು. ನಾವು ಒಂದಷ್ಟು ಸ್ಟಾರ್ಟರ್ಸ್ ಎಲ್ಲ ತೊಗೊಂಡು ತಿಂದ್ವಿ. ಅದಾದ ನಂತರ ನಾನು ಜೀರಾ ರೈಸ್ ಆರ್ಡ್ರ್ ಮಾಡಿದೆ, ಮತ್ತು ಕರ್ಡ್ ರೈಸು ಎಲ್ಲ ಆರ್ಡ್ರ್ ಮಾಡ್ಕೊಂಡು ತಿಂದ್ವಿ ಅಷ್ಟೇ. ಬಟ್ ಬಿರಿಯಾನಿ ಎಲ್ಲ ಹೆವಿ ಆಗುತ್ತೆ ಅಂತ ಏನೂ ಆರ್ಡ್ರ್ ಮಾಡಲಿಲ್ಲ, ಜಸ್ಟ್ ಈ ಥರ ಎಲ್ಲ ಅಷ್ಟೇ. ತಿಂದಾಯಿತು, ಎಲ್ಲ ಆಯಿತು. ಟೈಮ್ 11 ಆಗಿಬಿಡ್ತು, ಅಷ್ಟು ಗೊತ್ತೇ ಆಗಲಿಲ್ಲ, 11 ಆಗಿಬಿಡ್ತು. ಸೊ ಫೈನಲಿ ಕೊನೆಯಲ್ಲಿ ಹೋಗ್ಬೇಕಾದ್ರೆ ಎಲ್ಲರೂ ಸೆಲ್ಫಿ ತೊಗೊಂಡು ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೋಡಿದೆ ಅಲ್ವಾ ನಾವು ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಅಂತ. ಸೊ ಬರ್ತ್ಡೇ ಸೆಲೆಬ್ರೇಷನ್ ಅಂತೂ ತುಂಬಾ ಚೆನ್ನಾಗಾಯಿತು. ನನಗಂತೂ ತುಂಬಾ ಖುಷಿ ಆಯಿತು. ಸೊ ಆಫ್ಟರ್ ಎ ಲಾಂಗ್ ಟೈಮ್, ಅಂದರೆ 1 ವರ್ಷ 1 ತಿಂಗಳಾಗಿತ್ತು ನಾವು ಮೀಟ್ ಮಾಡಿ. ಸೊ ಅವಳ ಬರ್ತ್ಡೇ ರೀಸನ್ ನಮಗೆ ಮೀಟ್ ಮಾಡೋದಕ್ಕೆ ಸಾಧ್ಯ ಆಯಿತು. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಅಷ್ಟೇ ಎಂಜಾಯ್ ಮಾಡಿದ್ವಿ ನಾವು. ಸೊ 1 ವರ್ಷದ ಮೇಲೆ ಸಿಕ್ಕಿ ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ನೀವೇ ನೋಡಿರ್ತೀರ. ಮತ್ತು ಫ್ರೆಂಡ್ಸ್, ಅಲ್ಲಿನ ಫುಡ್ ಆಗಿರ್ಬೋದು, ಎವ್ರಿಥಿಂಗ್, ಆ್ಯಂಬಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನಾನಂತೂ ನಿಮಗೆ ರೆಫರ್ ಮಾಡ್ತೀನಿ. ಸೊ ತುಂಬಾ ಚೆನ್ನಾಗಿದೆ. ಯಾರೆಲ್ಲ ಒಂದ್ಸರಿ ಡಿನ್ನರ್ ಅಥವಾ ಲಂಚ್ಗೆ ಹೋಗಬೇಕೋ ಅಲ್ಲೋಗಿ. ಸೊ ಟೇಸ್ಟ್ ವೈಸ್ ಅಂತೂ ಸೂಪರ್ ಆಗಿರುತ್ತೆ. ನಾನ್ ವೆಜ್ ಮತ್ತು ವೆಜ್ ಎವ್ರಿಥಿಂಗ್ ಎರಡೂ ಚೆನ್ನಾಗಿದೆ. ಸೊ ಆದ್ದರಿಂದನೇ ಮಾತ್ರ ಶೇರ್ ಮಾಡ್ತಾ ಇದ್ದೀನಿ. ಮತ್ತು ಫ್ರೆಂಡ್ಸ್, ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಮೈಸೂರಲ್ಲಿ. ಅದನ್ನು ಕೂಡ ತುಂಬಾ ಖುಷಿ ಆಯಿತು ನೋಡಿ. ಸೊ ಈ ಸರಿ ದಸರಾ ಆಗುತ್ತೆ ತುಂಬಾ ಬ್ಯೂಟಿಫುಲ್ ಆಗಿ ಲೈಟಿಂಗ್ಸ್ ಎಲ್ಲ ಮಾಡಿದರೆ. ಸೊ ಯಾರೆಲ್ಲ ನೋಡಿಲ್ವೋ ದಯವಿಟ್ಟು ನೋಡಿ. ಒಂದು 15 ಡೇಸ್ ಅಷ್ಟೇ ಇರೋದು ಇದು. ಸೊ ತುಂಬಾ ಚೆನ್ನಾಗಿದೆ. ಮತ್ತು ಫ್ರೆಂಡ್ಸ್, ನನ್ನ ಮಗ ಅಂತೂ ತುಂಬಾ ಎಂಜಾಯ್ ಮಾಡ್ದೆ. ಅವನು ಅಷ್ಟೇ ಫಸ್ಟ್ ಟೈಮ್ ಈ ಥರ ಒಂದು ದಸರಾ ಲೈಟಿಂಗ್ಸ್ ಎಲ್ಲ ನೋಡಿದ್ದು. ಮತ್ತು ಒಂದಷ್ಟು ಶಾಪಿಂಗ್ ಕೂಡ ಮಾಡಿದ್ದೀವಿ. ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ. ನಾನು ಒಂದು ವಾಚ್ ತೊಗೊಂಡೆ, ಮತ್ತು ನನ್ನ ಮಗನೂ ಕೂಡ ಒಂದು ವಾಚ್ ತೊಗೊಂಡ. ಸೊ ತುಂಬಾ ಎಂಜಾಯ್ ಮಾಡಿದ್ವಿ. ತೋರಿಸಿ ನಾನೆಲ್ಲ ಶಾಪ್ ಮಾಡಿದೆ ಅಂತ ಬನ್ನಿ ನೋಡ್ಕೊಂಡು ಕಾಣುವ. ಫ್ರೆಂಡ್ಸ್, ನಾನೊಂದು ನನ್ನ ಮಗ ಒಂದು ಇಬ್ಬರು ಒಂದೊಂದು ವಾಚ್ ತೊಗೊಂಡ್ವಿ. ಸೊ ಆ್ಯಕ್ಚುಲಿ ವಾಚ್ ತೊಗೊಳ್ಳೋ ಪ್ಲ್ಯಾನೇ ಇರಲಿಲ್ಲ. ಸುಮ್ಮನೆ ಹೋಗಿದ್ವಿ, ತುಂಬಾ ಇಷ್ಟ ಆಯಿತು, ಅದರಿಂದ ತೊಗೊಂಡು ಬಂದಿದ್ವಿ. ನನ್ನ ಮಗನೂ ಕೂಡ ಒಂದು ವಾಚ್ ಸೆಲೆಕ್ಟ್ ಮಾಡಿ ಅವನು ಕೂಡ ಒಂದು ವಾಚ್ ತೊಗೊಂಡ. ಮತ್ತು ಫ್ರೆಂಡ್ಸ್, ನನ್ನ ಹತ್ರ ಅಷ್ಟೇನು ವಾಚ್ ಕಲೆಕ್ಷನ್ಸ್ ಇಲ್ಲ. ಯೂಶಲಿ ನಾನು ವಾಚೇ ಕಟ್ಟಲ್ಲ, ಯಾಕೆಂದರೆ ಟ್ರೆಡಿಷ್ನಲ್ ಆಗಿ ಮದುವೆ ಅಥವಾ ಫಂಕ್ಷನ್ಸ್ ಏನಾದರೂ ಹೋದ್ರೂ ಅಷ್ಟೇ 2 ಕೈಗೂ ಬ್ಯಾಂಗಲ್ಸ್ ಹಾಕೊಂಡ್ಬಿಡ್ತೀನಿ. ಸೊ ಅಷ್ಟು ವಾಚ್ ನಾನೇನು ಯೂಸ್ ಮಾಡೋದಿಲ್ಲ. ಸೊ ಸುಮ್ಮನೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಹೋಗಿದ್ವಿ, ಇಷ್ಟ ಆಯಿತು, ಅದರಿಂದ ತೊಗೊಂಡು ಬಂದಿದ್ದು. ಸೊ ಫ್ರೆಂಡ್ಸ್, ತೋರಿಸಿ ನಾನು ನಿಮಗೆ ನನ್ನ ವಾಚ್ ಯಾವ ಥರ ಇದೆ ಅಂತ. ಮತ್ತು ನನ್ನ ಪಾಪು ವಾಚ್ ಕೂಡ ತೋರಿಸ್ತೀನಿ. ನೋಡಿ, ಮೈಕಲ್ ಕೋರ್ಸ್ ಅಂದರೆ MK ವಾಚ್ ಇದು. ಸೊ ನನ್ನ ಹತ್ರ MK ವಾಚ್ ಆ್ಯಕ್ಚುಲಿ ಇರಲಿಲ್ಲ. ನೋಡಿ ಯಾವ ಥರ ಇದೆ ಅಂತ. ಸೊ ನನಗೆ ತುಂಬಾ ಇಷ್ಟ ಆಯಿತು. ಸುಮ್ಮನೆ ಓದೆ ಸೆಲೆಕ್ಟ್ ಮಾಡಿದೆ, ತೊಗೊಂಡೆ ಅಷ್ಟೇ. ಇದಕ್ಕೆ ನಾನು 24,500 ರುಪೀಸ್ ಕೊಟ್ಟಿದ್ದೀನಿ. ಸೊ ಸ್ವಲ್ಪ ಆಫರ್ಸ್ ಕೂಡ ನಡೀತಾ ಇದೆ ಮೈಕಲ್ ಕೋರ್ಸ್ ಮೇಲೆ. ಬ್ರ್ಯಾಂಡ್ಸ್ ವಾಚಸ್ ಮೇಲೂ ಕೂಡ ಸ್ವಲ್ಪ ಆಫರ್ಸ್ ಕೂಡ ಇದೆ. ಸೊ 10% ಆಫ್, 15% ಆಫರ್ಸ್ ಆ ಥರ ಎಲ್ಲ ನಡೀತೈತೆ. ಸೊ ಯಾರೆಲ್ಲ ಪರ್ಚೇಸ್ ಮಾಡಬೇಕು, ಒಂದ್ಸರಿ ನೆಕ್ಸಾಸ್ ಮಾಲಲ್ಲಿ ಲೈಫ್ ಸ್ಟೈಲಲ್ಲಿ ಹೋಗಿ ವಾಚಸ್ನ ಪರ್ಚೇಸ್ ಮಾಡಿ. ಮತ್ತು ತುಂಬ ಒಳ್ಳೆ ಗಿಫ್ಟ್ ವಾಚಸ್ ಕೂಡ ಕೊಡ್ತಾ ಇದ್ದಾರೆ. ಸೊ ಅದರಿಂದ ನನಗೆ ಗೊತ್ತಾಗಲಿ, ಯಾರೆಲ್ಲ ವಾಚಸ್ ಎಲ್ಲ ಪರ್ಚೇಸ್ ಮಾಡೋರಿಗೆ ಹೆಲ್ಪ್ಫುಲ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಸೊ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಫ್ರೆಂಡ್ಸ್ ನೋಡಿ, ವಾಚ್ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ತುಂಬಾ ಇಷ್ಟ ಆಯಿತು ನನಗೆ. ಕುರ್ತಾಗಾಗಿರ್ಬೋದು, ಸ್ಯಾರೀಸ್ಗೆ, ಸಲ್ವಾರ್ಸ್ಗೆ ಎಲ್ಲ ಕೂಡ ಮ್ಯಾಚ್ ಆಗುತ್ತೆ. ಆರಾಮಾಗಿ ವೇರ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಜೀನ್ಸ್ಗಂತೂ ಆಗೋಲ್ಲ, ಯಾಕೆಂದರೆ ಸ್ಟೋನ್ಸ್ ಎಲ್ಲ ಇದೆಲ್ಲ. ಸೊ ಆದ್ದರಿಂದ
ಇದನ್ನು ಈ ಒಂದು ವಾಚ್ನ ಸೆಲೆಕ್ಟ್ ಮಾಡಿಕೊಂಡೆ. ನನಗೆ ಟ್ರೆಡಿಷ್ನಲ್ ಆಗಿ ಔಟ್ಫಿಟ್ ಹಾಕಿದಾಗ ಬೇಕಾಗುತ್ತೆ ಅಂತ ಹೇಳಿ ಇದಕ್ಕೆ ನಾನು 24,500 ರೂಪೀಸ್ ಕೊಟ್ಟಿದ್ದೀನಿ. ಸೊ ತುಂಬಾ ಚೆನ್ನಾಗಿತ್ತು, ನಂಗೆ ತುಂಬಾ ಇಷ್ಟ ಆಯಿತು. ಸ್ವಲ್ಪ ಆಫರ್ಸ್ ಎಲ್ಲ ನಡೀತಾ ಇದೆ. ಸೊ ಯಾರೆಲ್ಲ ಪರ್ಚೇಸ್ ಮಾಡಬೇಕು ಒಂದ್ಸರಿ ಪರ್ಚೇಸ್ ಮಾಡಿ. ಮತ್ತು ಫ್ರೆಂಡ್ಸ್, ನನ್ನ ಹತ್ರ ಎಷ್ಟು ವಾಚ್ ಕಲೆಕ್ಷನ್ಸ್ ಇದೆ ಅಂತ ಅಪ್ಕಮಿಂಗ್ ವಿಡಿಯೋಸಲ್ಲಿ ವಾಚ್ ಕಲೆಕ್ಷನ್ಸ್ ವಿಡಿಯೋ ಮಾಡಬೇಕು ನಾನು. ಸೊ ಅಪ್ಕಮಿಂಗ್ ವಿಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ. ನನ್ನ ಹತ್ರ ಇರೋ ಕಲೆಕ್ಷನ್ಸ್ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಫ್ರೆಂಡ್ಸ್, ನಾನು ವಾಚ್ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಫ್ರೆಂಡ್ಸ್, ನೆಕ್ಸ್ಟು ನನ್ನ ಮಗ ಕೂಡ ಒಂದು ವಾಚ್ ತೊಗೊಂಡಿದ್ದೇನೆ. ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಇದೆ ಅಂತ. ನೋಡಿ, ಆ ಟೈಟನಲ್ಲಿ ಮಕ್ಕಳಿಗೆ ತುಂಬಾ ಚೆನ್ನಾಗಿ ವಾಚಸ್ ಬಂದಿದೆ. ಸೊ ಯಾರೆಲ್ಲ ಮಕ್ಕಳಿಗೆ ಕೊಡಿಸ್ಬೇಕೋ ಕೊಡಿಸಿ, ತುಂಬಾ ಚೆನ್ನಾಗಿದೆ. ಮತ್ತು ವಾರಂಟಿ ಕೂಡ 2 years ವಾರಂಟಿ ಕೂಡ ಇರುತ್ತೆ. ನೋಡಿ ಯಾವ ಥರ ಇದೆ ಅಂತ. ಸೊ 2 years 3 years ಕಿಡ್ಸ್ಗೆಲ್ಲ ತುಂಬ ಒಳ್ಳೆ ವಾಚಸ್ ಇದೆ ಅಲ್ಲಿ. ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು. ನಂಗೆ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ. ಇದು ಟೈಟನ್ ವಾಚ್ ಇದು. ಸೊ ಲಾಂಗ್ ಟೈಮ್ ಬರುತ್ತೆ, ತುಂಬಾ ಚೆನ್ನಾಗಿ ಕೂಡ ಇರುತ್ತೆ. ಮಕ್ಕಳು ಎಷ್ಟೇ ಯೂಸ್ ಮಾಡಿದ್ರು ಹಾಳಾಗಲ್ಲ. ಫ್ರೆಂಡ್ಸ್ ನೋಡಿ, ನೆಕ್ಸ್ಟ್ ನನ್ನ ಮಗನ ವಾಚ್ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಅವ್ನಿಗಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಇದಕ್ಕೆ ನಾವು 650 ಏನೋ ಕೊಟ್ವಿ. ಸೊ 750 ಇತ್ತು. ಸೊ ಸ್ವಲ್ಪ ಆಫರಲ್ಲಿ 650 ಸಿಕ್ತು ನಮಗೆ. ಫ್ರೆಂಡ್ಸ್, ನೋಡಿರಿ ಅಲ್ವಾ? ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಬ್ಲಾಗ್ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತು ನನ್ನ ವಾಚ್ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಹೇಳಿದ್ದನ್ನು ಮರಿಬೇಡಿ. ಸೊ ಇದೇ ಥರ ಸಪೋರ್ಟ್ ಮಾಡಿ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ಮತ್ತು ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಲಿ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಬೈ, ಟೇಕ್ ಕೇರ್, ಹ್ಯಾವ್ ಅ ನೈಸ್ ಡೇ.